ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಟಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. 2025 ಅಡಿಷನ್ ಲೇಟೆಸ್ಟ್ ಅಪ್ಡೇಟ್ ಅಂಡ್ ವಿತ್ ಎಷ್ಟು ಪ್ಯಾಕೇಜ್ ಸಿಗುತ್ತೆ, ಯಾವ ಬ್ರಾಂಚು, ಏನು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ಕೆಲವೊಂದು ಮಾಹಿತಿಗಳ ಆಧಾರಿತ ಆಯ್ತಾ. ಇಲ್ಲಿ ಒಂದು ಕೆಲವೊಂದು ಮಾಹಿತಿಗಳು ಕೂಡ ಇರ್ತವೆ. ಕಳೆದ ಬಾರಿ ಎಲ್ಲ ಅದರ ಪ್ರಕಾರ ಕೊಟ್ಟಿದ್ದೀವಿ. ನಿಮಗೆ ಎಷ್ಟೇ ಸಿಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಬಟ್ ಇದು ಗುಡ್ ಕಾಲೇಜಸ್ ಅಂತೂ ಪಕ್ಕ ಹಾಗೆ ಆಗಿರುತ್ತೆ. ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೋಡೋಣ ಬನ್ನಿ. ಟಾಪ್ 10 ಮಾತ್ರ ಹೇಳಿರ್ತೀನಿ. ಲೈಕ್ ಇನ್ನೂ ಯಾವ್ದಾದ್ರು ಕಾಲೇಜಸ್ ಬೇಕಾದ್ರೆ ಕಮೆಂಟ್ ಮಾಡಿ, ಬೇಕಾದ್ರೆ ಅದು ಕೂಡ ಮಾಡೋಣ. ನಂಬರ್ 1 ಆಲ್ವೇಸ್ ನಂಬರ್ 1 ಗೊತ್ತಿರೋ ಹಾಗೆ ಎಲ್ಲ ಕೂಡ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RVC ಬೆಂಗಳೂರು. ಗೊತ್ತೇ ಇದೆ ಎಲ್ರಿಗೂ ಟಾಪ್ 1 ಅಂತ. ಲೈಕ್ ಏನಂದ್ರೆ ಗುಡ್. ಯಾಕೆ ಟಾಪ್ ಅಂದ್ರೆ ಪ್ಲೇಸ್ಮೆಂಟ್ ಆಯ್ತಾ. ಪ್ಲೇಸ್ಮೆಂಟ್ ಬಗ್ಗೆ ಮೊದಲು ಮಾತಾಡ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೇಸ್ಮೆಂಟ್. ಕಾಲೇಜ್ ಎಷ್ಟೇ ಚೆನ್ನಾಗಿರ್ಲಿ ಏನೇ ಇರಲಿ, ವಿದ್ಯಾರ್ಥಿಗಳು ಜಾಸ್ತಿ ಪ್ಲೇಸ್ಮೆಂಟ್ ಆಗೋದಿಲ್ಲ, ಜಾಬ್ಸ್ ಪಡ್ಕೊಳ್ಳೋದಿಲ್ಲ, ಜಾಸ್ತಿ ಕ್ಯಾಂಪಸ್ ಸೆಲೆಕ್ಷನ್ ಆಗೋದಿಲ್ಲ ಅಂದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆ ನಿಟ್ಟಿನಲ್ಲಿ ಪ್ಲೇಸ್ಮೆಂಟ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ನೋಡೋದಾದ್ರೆ ನಂಬರ್ 1 ಅಲ್ಲಿ ಬಂದ್ಬಿಟ್ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಕೂಡ ಇದೆ. ಸೀಟು ಪಡೆದುಕೊಳ್ಳಲು ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು ಲೆಸ್ ದೆನ್ 500 ಇರಬೇಕಾಗುತ್ತೆ. CSC EC ಆದ್ರೆ ಲೆಸ್ ದೆನ್ 500 ಕೂಡ ಇರಬೇಕಾಗುತ್ತೆ. ನಂತರ ನೋಡಿದ್ರೆ ಪ್ಲೇಸ್ಮೆಂಟ್ ನೋಡೋದಾದ್ರೆ ಹೈಯೆಸ್ಟ್ 10 ಲಕ್ಷಕ್ಕಿಂತ ಪ್ಲಸ್ 10 ಲಕ್ಷ ಪ್ಯಾಕೇಜ್ಗಿಂತ ಪ್ಲಸ್ ಹೈಯೆಸ್ಟ್ ಪಡ್ಕೊಂಡಿದ್ದಾರೆ. ಅವರೇಜ್ 6 ಲಕ್ಷ ಇದೆ ಅಂತ ಗುಡ್ ನ್ಯೂಸ್ಗಳು. CS ಅವರಿಗೆ ಅವರೇಜ್ 6 ಲಕ್ಷ ಪ್ಯಾಕೇಜ್ ಅಂದ್ರೆ ಒಂದು ಒಳ್ಳೆ ಪ್ಯಾಕೇಜ್ ಆಗಿರುತ್ತೆ, ಒಂದು ಒಳ್ಳೆ ಆಪರ್ಚುನಿಟಿ. 10 ಲ್ಯಾಕ್ ಹೈಯೆಸ್ಟ್ ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 10 ಲ್ಯಾಕ್ ಅಂದ್ರೆ ಕಡಿಮೆನೇ ಆಯ್ತು. ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ 10 ಲ್ಯಾಕ್ ಇಸ್ ಗುಡ್. ಲೈಕ್ ಈಗ ಆಪರ್ಚುನಿಟೀಸ್ ಕಡಿಮೆ ಇರೋ ಕಾರಣ ಗುಡ್ ಆಗಿರುತ್ತೆ. ಪ್ರಮುಖ ಕಂಪನಿಗಳು ಯಾವುವು ಅಂದ್ರೆ ಗೂಗಲ್, ಮೈಕ್ರೋಸಾಫ್ಟ್, ಸಿಸ್ಕೋ ಎಲ್ಲ ಕೂಡ RV ಕಾಲೇಜಲ್ಲಿ ಹೈರ್ ಕೂಡ ಮಾಡ್ತಾ ಇದೆ ಅಂತೆ. ನೆಕ್ಸ್ಟ್ ನೋಡೋದಾದ್ರೆ ಅಲ್ಲಿ ಮೇನ್ ಇಂಗ್ಲಿಷ್ ಅಂಗಸಂಸ್ಥೆ ಬಂದ್ಬಿಟ್ಟು VTU ಅಂಡರ್ ಕೂಡ ಬರುತ್ತೆ. ಗ್ಯಾಪ್ ನೋಡ್ಕೊಳ್ಳಿ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗೊತ್ತಿದೆ RV ಟಾಪ್ ಅಂತ. ಯಾಕೆ ಟಾಪ್ ಅಂತ ಹೇಳಿ ಬಹುಶಃ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಆಯ್ತಾ. ಇದು ಲೆಸ್ ದೆನ್ 1000 ಇರಬೇಕಾಗುತ್ತೆ ನಿಮ್ದು CS ಅಥವಾ EC ಪಡೆದುಕೊಳ್ಬೇಕಾಗತ್ತಂದ್ರೆ. ರ್ಯಾಂಕಿಂಗ್ ನಿಮ್ಗೆ ಗೊತ್ತಿರೋಗೆ ಪರ್ಟಿಕ್ಯುಲರ್ ನಿಮ್ಮ ಟ್ಯಾಲೆಂಟ್ ಸ್ಕೋರು ಪ್ಲಸ್ ನಿಮ್ದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಎಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಲೆಸ್ ದೆನ್ 1000 ಇರಬೇಕಾಗುತ್ತೆ BMS ಅಲ್ಲಿ. ಪ್ಲೇಸ್ಮೆಂಟು 8 to 10 LPA ಬಂದ್ಬಿಟ್ಟು ಹೈಯೆಸ್ಟ್ ಆಗಿರುತ್ತೆ. 5 LPA ಬಂದ್ಬಿಟ್ಟು ಅವರೇಜ್ ಕೂಡ ಆಗಿರುತ್ತೆ. 5 LPA ಅವರೇಜ್ ಇಸ್ ಗುಡ್. 8 to 10 LPA ಎಷ್ಟು ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಕಂಪ್ನಿಗಳು ಇನ್ಫೋಸಿಸ್, ಅಕ್ಸೆಂಚರ್, ಅಡೋಬ್ ಅಂತ ಕಂಪ್ನಿಗಳು ಕೂಡ ಹೈರ್ ಮಾಡ್ತಾ ಇದ್ದಾವೆ BMS ಕಾಲೇಜಲ್ಲಿ. CT ಕಾಮೆಂಟ್ಗೆ ಮುಖಾಂತರ ಎರಡರ ಮುಖಾಂತರ ನೀವು ಕೂಡ BMS ಕಾಲೇಜ್ಗೆ ಹೋಗ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಆಯ್ತಾ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, MS ರಾಮಯ್ಯ. CT ರ್ಯಾಂಕ್ ಬಂದ್ಬಿಟ್ಟು ಲೆಸ್ ದೆನ್ 1200 ಇರಬೇಕಾಗುತ್ತೆ. CSಗೆ ಪರ್ಟಿಕ್ಯುಲರ್ ಹೇಳ್ತಾ ಇದ್ದಾರೆ. ಪ್ಲೇಸ್ಮೆಂಟ್ ಬಂದ್ಬಿಟ್ಟು 9 LPA ಬಂದ್ಬಿಟ್ಟು ಹೈಯೆಸ್ಟ್ ಅಂತ ಬಂದಿದೆ. ಕಳೆದ ವರ್ಷ ಆಚೆ ವರ್ಷ ಕಂಪೇರ್ ಮಾಡಿದ್ರೆ 9 LPA ಹೈಯೆಸ್ಟ್ ಬಂದಿದೆ. 4.5 LPA ಬಂದ್ಬಿಟ್ಟು ಅವರೇಜ್ ಕೂಡ ಇದೆ. ಮೇನ್ ಗುಡ್ ಏನಂದ್ರೆ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಲ್ಯಾಬ್ಸು, ಟೆಕ್ ಫೆಸ್ಟ್ಸ್ ಕೂಡ ಚೆನ್ನಾಗಿದೆ ರಾಮಯ್ಯ ಕಾಲೇಜುಗಳಲ್ಲಿ. ಹಾಸ್ಟೆಲ್ ಕೂಡ ಅವೈಲೇಬಲ್ ಇದೆ, ನೀವು ಕೂಡ ಟ್ರೈ ಮಾಡಬಹುದು MS ರಾಮಯ್ಯ ಕಾಲೇಜ್ ಬಂದ್ಬಿಟ್ಟು. ಇನ್ನು ಟಾಪ್ 4 ಬಂದ್ಬಿಟ್ಟು UVC ಬೆಂಗಳೂರು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಇದು ಸರ್ಕಾರಿ ಕಾಲೇಜು, KA ಮುಖಾಂತರ ಪ್ರವೇಶ. ಲೈಕ್ ಲೆಜೆಂಡ್ರಿ ಕಾಲೇಜು. ನಿಮಗೆ ಗೊತ್ತಿರೋ ಹಾಗೆ 7 to 8 LPA ಹೈಯೆಸ್ಟ್ ಪ್ಯಾಕೇಜ್ ಕೂಡ ಆಗಿದೆ UVC ಬೆಂಗಳೂರಲ್ಲಿ. ಫೀಸ್ ಬಂದ್ಬಿಟ್ಟು ಕೇವಲ ಕಡಿಮೆ ಇರುತ್ತೆ, 20,000 30,000 ಅಷ್ಟು ಇಯರ್ಲಿ ಕೂಡ ಆಗಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜಸ್ ಇನ್ ಇಂಡಿಯಾ UVC ಬೆಂಗಳೂರು ಆಗಿರುತ್ತೆ. ಇದು VTU ಯೂನಿವರ್ಸಿಟಿ ಅಂಡರ್ ಬರೋ ಕಾರಣ ಇದು ಲೈಕ್ ನೀವೇನಾದ್ರೂ ಕಡಿಮೆ ಫೀಸಲ್ಲಿ ಅಥವಾ ಸರ್ಕಾರಿ ಕಾಲೇಜಲ್ಲಿ ಓದಬೇಕು, ಬಡತನ ಇದೆ ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಟ್ರೈ ಕೂಡ ಮಾಡ್ಬೋದು UVC ಬೆಂಗಳೂರು. ನೆಕ್ಸ್ಟ್ ಬಂದ್ಬಿಟ್ಟು PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಬೆಂಗಳೂರು ಆಯ್ತಾ. ಇದು ಒಂದು ಪ್ರೀಮಿಯಂ ಖಾಸಗಿ ವಿವಿ ಆಗಿರುತ್ತೆ. ಪ್ಲೇಸ್ಮೆಂಟ್ ಬಂದ್ಬಿಟ್ಟು 12 ಲ್ಯಾಕ್ ಹೈಯೆಸ್ಟ್ ಆಗಿದೆ ಅಮೆಝಾನ್ ಅಲ್ಲಿ. ಅವರೇಜ್ ಬಂದ್ಬಿಟ್ಟು PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ 6 LPA ಅವರೇಜ್ ಕೂಡ ಆಗಿದೆ. KCT ಪೆಸೆಟ್ ಮುಖಾಂತರ ನೀವು ಕೂಡ ಅಡ್ಮಿಷನ್ ಕೂಡ ಆಗ್ಬೋದು. ನೆಕ್ಸ್ಟ್ 6 ಬಂದ್ಬಿಟ್ಟು ದಯಾನಂದ ಸಾಗರ್ ಆಫ್ ಕಾಲೇಜ್ ಇಂಜಿನಿಯರಿಂಗ್ ಬೆಂಗಳೂರು. ಪ್ಲೇಸ್ಮೆಂಟ್ ಬಂದ್ಬಿಟ್ಟು 6 to 8 LP ಬಂದ್ಬಿಟ್ಟು ಎಷ್ಟು ಕೂಡ ಆಗಿದೆ. ಗುಡ್ ಫಾರ್ EC CSಗೆ ಇದು ಗುಡ್ ಫಾರ್ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ರಿಪೋರ್ಟ್ಸ್ಗಳನ್ನ. ಮೇನ್ ಥಿಂಗ್ ಕಲ್ಚರಲ್ ಆಕ್ಟಿವಿಟಿ ಆಗಿರುತ್ತೆ. ವೆರಿ ಆಕ್ಟಿವ್ ಕ್ಲಬ್ಸ್ ಕೂಡ ಇದೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು NI ಆಯ್ತಾ ಮೈಸೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ಆಯ್ತಾ. ರ್ಯಾಂಕ್ ಬಂದ್ಬಿಟ್ಟು ಲೆಸ್ ದೆನ್ 4000 ಇರಬೇಕಾಗುತ್ತೆ CSಗೆ. ಪ್ಲೇಸ್ಮೆಂಟು 4.5 LPA ಬಂದ್ಬಿಟ್ಟು ಅವರೇಜ್ಗೆ ಕೂಡ ಪಡೆದುಕೊಂಡಿದ್ದಾರೆ. ಎನ್ವೈರನ್ಮೆಂಟ್ ಬಂದ್ಬಿಟ್ಟು ಮೈಸೂರು ಕಾಲ್ಮ್ ಆಗಿರುತ್ತೆ, ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಆಗಿ ಆರಾಮಾಗಿ ನೀವು ಮೈಸೂರಲ್ಲೇ ಓದಬೇಕು ಅಂತ ಇದೆ. NI ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು SSC ಮೈಸೂರು, ಶ್ರೀ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇದು ಲೆಸ್ ದೆನ್ 5000 ರ್ಯಾಂಕಿಂಗ್ ಇರಬೇಕಾಗುತ್ತೆ CT ನಿಮ್ದು. ಪ್ಲೇಸ್ಮೆಂಟ್ ಬಂದ್ಬಿಟ್ಟು 5 to 6 LPA ನಿಮಗೆ ಅವೈಲೇಬಲ್ ಕೂಡ ಇರುತ್ತೆ. ಲೈಕ್ ನೀವೇನಾದ್ರೂ ಇನ್ ಕೇಸ್ ನಿಮಗೆ CSCನೇ ಬೇಡ, ಕೋರ್ ಬೆಂಚಸ್ ಕೂಡ ಹೋಗಬೇಕಾಗತ್ತೆ ಅಂದ್ರೆ ಕೋರ್ ಬೆಂಚಸ್ ಆಲ್ಸೋ ಮೇಕ್ ಅಂಡ್ ಸಿವಿಲ್ ಕೂಡ ಗುಡ್ ಇದೆ. ಲೈಕ್ ಟ್ರೈ ಮಾಡ್ಬೋದು. ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಆಯ್ತಾ.
ನೆಕ್ಸ್ಟ್ ಬಂದ್ಬಿಟ್ಟು BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BNM IT ಬೆಂಗಳೂರು ಸಿಟಿ ರ್ಯಾಂಕ್ ಬಂದು ಲೆಸ್ 1000 ಇರಬೇಕಾಗುತ್ತೆ. 4 LPA ಕೂಡ ಇದೆ. ಲೈಕ್ ಡಿಸಿಪ್ಲಿನಡ್ ಕ್ಯಾಂಪಸ್ BNM CS ಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂತ ಹೇಳಿದ್ರೆ ಅಷ್ಟೊಂದು ಲಿಸ್ಟ್ ಬಂದ್ಬಿಟ್ಟು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಸಿಟಿ ರ್ಯಾಂಕ್ ಬಂದ್ಬಿಟ್ಟು ಲೆಸ್ 8000 ಕೂಡ ಇರಬೇಕು. ಪ್ಲೇಸ್ಮೆಂಟ್ 4 to 6 LPA ಕೂಡ ಅವೈಲೇಬಲ್ ಕೂಡ ಇದೆ. ಪ್ಲೇಸ್ಮೆಂಟ್ ಕಂಪನೀಸ್ ಬಂದ್ಬಿಟ್ಟು ನೋಡಿದ್ರೆ TCS, ಇನ್ಫೋಸಿಸ್, ಕ್ಯಾಪ್ಜೆಮಿನಿ ಕೂಡ ಹೈರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ಬಂದ್ಬಿಟ್ಟು ಗ್ಯಾಪ್ ಇಟ್ಕೊಳ್ಳಿ 2023-24 ಡಾಟಾದ ಪ್ರಕಾರ ನಾವು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಕಾಲೇಜ್ನ ಪ್ರಿಫರ್ ಮಾಡಬೇಕಾಗುತ್ತೆ.